ಈ ಮನೆಗೆ ನನ್ನ ಮಾತು ಯಾರು ಕೇಳಲ್ಲ, ನನ್ನ ಯಾರು ಪ್ರೀತಿ ಮಾಡಲ್ಲ. ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ ಇವಾಗ. ನಮ್ಮ ಚಿಕ್ಕಮ್ಮ ನಿಧಿ ಮಾತ್ರ ಜಾಸ್ತಿ ಇಷ್ಟಪಡ್ತೈತೆ. ನನ್ನ ಬರೇ ಬೈತಿರ್ತೈತೆ, ಬರೀ ಕೆಲಸ ಮಾಡು ಅಂತ ಬೈತಿರ್ತೈತೆ. ನಾನು ಯಾರಿಗೆ ಹೇಳ್ಕೊಂಬನ? ನಮ್ಮ ಅಮ್ಮ ಸತ್ತೋತಲ್ಲ, ಅವಾಗಲೇ ನಾನು ಸತ್ತೋಗ್ಬಿಡ್ಬೇಕಿತ್ತು. ಈಗ ನಾನು ಬದುಕಿದ್ದು ನಮ್ಮ ಚಿಕ್ಕಮ್ಮನ ಹತ್ರ ಬರೇ ದಿನ ಬೈಸ್ಕೊಳ್ಳೋದೇ ಆಗೈತಿ. ಅರೆ, ಇದ್ಯಾವುದಪ್ಪ ಈ ಮಗು ಈ ಥರ ಅಳ್ತಾ ಇದೆಯಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಈ ಮಗುವಿನ ಹೆಸರು ಪೂರ್ಣಿ. ನಮ್ಮೂರಿನ ಗೌಡನ ಮಗಳು. ಗೌಡನಿಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿ ಸತ್ತು ಹೋದ ನಂತರ ಎರಡನೇ ಮದುವೆ ಆಗ್ತಾರೆ ನಮ್ಮ ಗೌಡ್ರು. ಮೊದಲ ಹೆಂಡತಿಯ ಮಗಳೇ ಈ ಪೂರ್ಣಿ. ಬೇಜಾರಿನ ಸಂಗತಿ ಏನಂದರೆ, ನಮ್ಮ ಗೌಡ್ರು ಎರಡನೇ ಹೆಂಡತಿ ನಂಜಮ್ಮ ಇದ್ದಾಳಲ್ಲ, ಅವಳಿಗೆ ಈ ಪೂರ್ಣಿ ಕಂಡ್ರೆ ಆಗೋದಿಲ್ಲ. ನನ್ನ ಮಗಳು ನಿಧಿ ಯಾವಾಗಲೂ ಸುಖವಾಗಿ ಸಂತೋಷವಾಗಿರಬೇಕು ಅಂತ ಹೇಳ್ಬಿಟ್ಟು ಪೂರ್ಣಿ ಮೇಲೆ ಕೆಂಡ ಕಾರ್ತಾನೇ ಇರ್ತಾಳೆ. ಈ ಕಥೆಯೇ ಒಂದು ಅದ್ಭುತವಾದಂತಹ ಕತೆ, ತಾಯಿ ಇಲ್ಲದ ತಬ್ಬಲಿಯ ಕತೆ. ಅಕ್ಕ ಅಕ್ಕ ಪೂರ್ಣಿ ಅಕ್ಕ, ಯಾಕೆ ಅಳ್ತಿದ್ಯಾ? ಯಾರಾದರೂ ಬೈದ್ರ ನಿನ್ನ? ಯಾರಾದರೂ ಹೊಡೆದ್ರ? ಹೇಳೆ, ಯಾಕೆ ಅಳ್ತಿರೋದು? ಅಮ್ಮ ಏನಾದರೂ ಅಂತ ನಿನ್ನ? ಅಕ್ಕ ಹೇಳೆ, ಈ ಥರ ಅಳಬೇಡ ಕಣೆ, ಹೇಳೆ. ಏನಿದಿ, ಹೋಗೆ ಸುಮ್ಮನೆ, ನೀನು ನನ್ನ ಅಳಿಸ್ಬೇಡ, ನೀನು ಹೋಗು ಸುಮ್ಮನೆ. ಹೆಂಗೋ ನೀನೇ ಅದೃಷ್ಟವಂತೆ, ಹೋಗು. ನಿಮ್ಮ ಅಮ್ಮ ಇದ್ದಾರೆ, ನೀನು ಹೇಳಿದ್ದೆಲ್ಲ ಕೇಳ್ತಾರೆ. ನನಗೆ ಯಾರೂ ಇಲ್ಲ. ಅಕ್ಕ ಅಕ್ಕ ಅಳ್ಬೇಡ ಕಣೆ, ಯಾಕೆ ಈ ಥರ ಹೇಳ್ತಿದ್ಯಾ ನೀನು? ನಮ್ಮಮ್ಮನೇ ಅಲ್ವಾ ನಿಮ್ಮಮ್ಮ, ಯಾಕೆ ಹಿಂಗೆ ಹೇಳ್ತಿದ್ಯಾ ಇವತ್ತು ನೀನು? ನಿಧಿ, ನೀನಿನ್ನೂ ಚಿಕ್ಕವಳು ಕಣೆ, ನಿನಗೇನು ಗೊತ್ತಾಗಲ್ಲ. ನಿಮ್ಮ ಅಮ್ಮ ಇದ್ದಾರಲ್ಲ, ಅವರು ನನಗೆ ಚಿಕ್ಕಮ್ಮ. ಅಂದರೆ ನಿನಗೆ ಸ್ವಂತ ಅಮ್ಮ, ನನಗೆ ಚಿಕ್ಕಮ್ಮ ಅವರು. ಅದಕ್ಕೆ ನಿನ್ನಷ್ಟು ಪ್ರೀತಿನ ನಾನು ಮಾಡೋದೇ ಇಲ್ಲ. ಬರೀ ನನ್ನ ಬೈತಾನೆ ಇರ್ತಾರೆ. ಏನು ಮಾಡೋದು? ಅಪ್ಪನೂ ಅಮ್ಮಗೆ ಎದುರುಕೊಂಡು ನನ್ನ ಮೇಲೆ ಪ್ರೀತಿನೇ ತೋರಿಸ್ತಿಲ್ಲ ಈ ನಡುವೆ. ಅದಕ್ಕೆ ನೀನೇ ಅದೃಷ್ಟವಂತೆ ಕಣೆ ನಿಧಿ, ನಿಧಿ ನೀನೇ ಅದೃಷ್ಟವಂತೆ, ದೇವರಾಣೆ. ಅಕ್ಕ, ನೀನು ಬೇಜಾರಾಗಬೇಡ ಕಣೆ, ಅಮ್ಮನ ಹತ್ರ ನಾನು ಹೇಳ್ತೀನಿ. ಅಮ್ಮ ಅಕ್ಕನ್ನು ಚೆನ್ನಾಗಿ ನೋಡ್ಕೊಳಮ್ಮ, ನನ್ನ ಥರನೇ ನೋಡ್ಕೊಳಮ್ಮ ಅಕ್ಕನ್ನು ಅಂತ ನಾನು ಹೇಳ್ತೀನಿ. ನೀನು ಬೇಜಾರಾಗಬೇಡ ಕಣೆ. ನಾವು ಚಿಕ್ಕ ವಯಸ್ಸಿಂದನೂ ಜೊತೆಲೇ ಇದ್ದೀವಲ್ವಾ, ನೀನು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ನನಗೂ ಅಳು ಬರುತ್ತೆ ಕಣೆ. ಅಕ್ಕ ಅಕ್ಕ ಪೂರ್ಣಿ ಅಕ್ಕ, ಅಳಬೇಡ ಕಣೆ, ಪ್ಲೀಸ್ ಕಣೆ. ಏನ್ರೇ ಮಾಡ್ತಿರೋದು? ನಿಧಿ, ಪೂರ್ಣಿ, ಏನು ಮಾಡ್ತಿರೋದು ನೀವು? ನಿಧಿ, ಅಜ್ಜಿ ಹತ್ರ ಹೇಳ್ಬೇಡ, ಸುಮ್ಮನಿರು. ನಾವಿಬ್ಬರು ಮಾತಾಡ್ಕೊಂಡಿದ್ನ, ಅಜ್ಜಿ ಹತ್ರ ಹೇಳ್ಬೇಡ. ನಿಧಿ, ಏನು ಹೇಳ್ತಿರೋದ ಅವಳು? ಏನೇ ಅಜ್ಜಿ? ಮತ್ತೀಗ ಪೂರ್ಣಿ ಇದ್ದಾಳಲ್ಲ, ಪೂರ್ಣಿ ಅಳ್ತಿದ್ದಾಳೆ ಅಜ್ಜಿ. ನಿಧಿ, ನಾನು ಹೇಳಲಿಲ್ಲ ಅಜ್ಜಿ ಹತ್ರ ಹೇಳ್ಬೇಡ ಅಂತಾನ, ಯಾಕೆ ಹೇಳ್ತಿರೋದು ನೀನು? ಅದಕ್ಕೆ ನಿನ್ನ ಹತ್ರ ನಾನು ಏನು ಹೇಳಲ್ಲ ಅಂಬೋದು. ಹೇಳಿದ್ನೆಲ್ಲ ತಾನಾಗ ಅಜ್ಜಿ ತಗ ಹೇಳ್ತಾಳೆ, ಯಾಕನ? ನಿಧಿ, ಯಾಕೆ ಹೇಳ್ತಿರೋದು ಅವಳು? ಹೇಳೋದೇನಾಗೈತೆ? ಅಕ್ಕ ತಂಗಿ ಸೇರ್ಕೊಂಡು ಇಬ್ರು ಏನೋ ಮುಚ್ಚಿಡ್ತಾ ಇದ್ದೀರಾ ನೀವು? ಹೇಳೋದು ಏನಾಗೈತಿ ಹೇಳು. ಅಜ್ಜಿ, ಅಜಯ್, ಅಜ್ಜಿ, ನನಗೆ ಅಮ್ಮ ಬೇಕು ಕಣಜ್ಜಿ. ನಮ್ಮ ಅಮ್ಮ ಇಲ್ಲದ್ರೆ ನನಗೆ ಯಾರು ಪ್ರೀತಿ ತೋರಿಸಲ್ಲ ಕಣಜ್ಜಿ, ಎಲ್ಲ ಬರೀ ಬೈತಾರೆ ಕಣಜ್ಜಿ. ನನ್ನ ಅಳ್ಬೇಡ ಸುಮ್ಕಿರಮ್ಮ, ಯಾಕೆ ಅಳ್ತೀಯ? ಅಳ್ಬೇಡ ಸುಮ್ಕಿರು. ತಾಯಿ ಇಲ್ಲ ತಬ್ಬಲಿ ದೇವ್ರಿಗೆ ಸಮಾನಂತೆ, ದೇವ್ರ ಮಕ್ಕಳಂತ ನೀವೆಲ್ಲನ. ಸುಮ್ಕಿರು, ಅಳ್ಬೇಡ. ಯಾಕಮ್ಮ ಹಿಂಗಂತೀಯ? ನಾನಿಲ್ವೇ? ನಿಮ್ಮ ಅಪ್ಪ ಇಲ್ವೇ? ನಿನ್ನ ತಂಗಿ ಇಲ್ವೇ? ಎಲ್ಲ ನೀನು ಚೆನ್ನಾಗಿ ನೋಡ್ಕೊಂತೀಯ. ಸುಮ್ಕಿರು, ನೀನು ಅಳ್ಬೇಡ. ನೀನು ಯಾಕೆ ಅಳ್ತೀಯ ಹಿಂಗೆ? ನನಗೂ ಅಮ್ಮ ಇದ್ದಿದ್ರೆ ದಿನ ಸ್ನಾನ ಮಾಡಿಸಿ, ತಲೆ ಬಾಸಿ, ಹೊಸ ಬಟ್ಟೆ ಇಟ್ಟು ಸ್ಕೂಲಿಗೆ ಕಳಿಸೋಳು. ಈಗ ನನಗೆ ಯಾರೂ ದಿನ ನೀರು ಇಕ್ಕ ಅಂತ ಹೇಳಲ್ಲ, ಬಟ್ಟೆ ಇಕ್ಕ ಅಂತ ಹೇಳಲ್ಲ, ತಲೆ ಬಾಸ್ಕ ಅಂತ ಹೇಳಲ್ಲ, ಚೆನ್ನಾಗಿ ರೆಡಿ ಆಗು ಅಂತ ಹೇಳಲ್ಲ, ಯಾರೂ ಹೇಳಲ್ಲ. ಅಪ್ಪಯ್ಯನ ಹತ್ರ ಹೋಗಿ ಹೇಳಿರೆ ನನ್ನೇ ಬೈದು ಕಳಿಸ್ತೈತಿ. ಅವ ಅಪ್ಪಯ್ಯನೂ ಕೂಡ ಅರ್ಥನೇ ಮಾಡ್ಕೊಂಬಲ್ಲ. ಅಮ್ಮಣಿ, ಪೂರ್ಣಿ, ಅಳಬೇಡ ತೆಗ್ಯಮ್ಮ, ಅಳಬೇಡ. ತಿರ್ಗಾ ನಾನು ನೀನು ನಿಧಿ ಹಿಂಗೆ ನಿಂತ್ಕೊಂಡು ಮಾತಾಡೋದು ನಿಮ್ಮ ಸಿಗಮ್ಮ ಏನೋ ನೋಡ್ಬಿಟ್ಲೆ, ತಿರ್ಗಾ ಅದಕ್ಕೆ ಬೇರೆ ಜಗಳ ಮಾಡ್ತಾಳೆ. ನೀವು ಮೂವರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ ಅಂತಾನೆ ಅದಕ್ಕೆ ಬೇರೆ ಜಗಳ ಮಾಡ್ತಾಳೆ. ಅಳಬೇಡ ತೆಗಿ. ನಿಮ್ಮ ಸಣ್ಣ ಮೈ ಬತ್ತಾ ಇದ್ದಾಳೆ ತೆಗಿ. ತಿರ್ಗಾ ಆಮೇಲೆ ಅವಳು ಬಂದ್ರೆ ಏನಿಲ್ಲ, ಮೊದಲೇ ರಾಕ್ಷಸಿ ಅವಳು.
ನಿನ್ನ ಕಂಡ್ರೆ ಆಗಲ್ಲ ಅವಳಿಗೆ ಅಂತಂದ್ರಾಗ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಇಬ್ಬರನ್ನೂ ಸರಿಯಾಗಿ ಜಗಳ ಮಾಡ್ತಾಳೆ. ತೆಗಿಯಮ್ಮ ತೆಗಿ, ಹೇಳ್ಬೇಡ, ತೆಗಿ, ಎದ್ದಳು ನಾನು ಇದ್ದೀನಿ, ತೆಗಿಯಮ್ಮ. ಅರೆ, ಪೂರ್ಣಿ ಬಂದು ಅಜ್ಜಿ ಹತ್ರ ಈ ರೀತಿ ಯಾಕೆ ಅಳ್ತಿದ್ದಾಳೆ? ಹಾಗಾದರೆ ಈ ಅಜ್ಜಿ ಯಾರು ಅಂದ್ರ? ಈ ಅಜ್ಜಿನೇ ನಮ್ಮೂರು ಗೌಡ್ರ ತಾಯಿ. ಈ ಅಜ್ಜಿ ಹೆಸರು ಚೌಡಮ್ಮ. ಈ ಅಜ್ಜಿಗೆ ಪೂರ್ಣಿ ಕಂಡ್ರೆ ಬಲು ಇಷ್ಟ. ಹಂಗಂತ ಹೇಳ್ಬಿಟ್ಟು ನಿಧಿ ಕಂಡ್ರೆ ಇಷ್ಟ ಇಲ್ಲ ಅಂತಲ್ಲ, ಇಬ್ಬರು ಮೊಮ್ಮಕ್ಕಳನ್ನು ಕೂಡ ತನ್ನ 2 ಕಣ್ಣುಗಳು ಅಂತ ಸಾಕ್ತಿದ್ದಾರೆ. ಆದರೆ ಈ ಅಜ್ಜಿ ಮತ್ತು ಪೂರ್ಣಿ ಜೊತೆಲಿರೋದನ್ನು ನಮ್ಮ ಗೌಡ್ರ ಹೆಂಡತಿ ನಂಜಮ್ಮ ನೋಡ್ಬಿಟ್ರೆ ಕೆಂಡ ಕಾರ್ತಾಳೆ. ಅದರಿಂದಾಗಿ ಈ ರೀತಿ ಮಾತಾಡ್ತಾ ಇದ್ದಾಳೆ ಈ ಅಜ್ಜಿ. ಅಮ್ಮಣ್ಣಿ, ಅವಳು ಬೇಡ ಸುಮ್ಕಿರಮ್ಮ. ನೀನು ಹಿಂಗೆ ಗೊತ್ತರೆ ನನಗೂ ಅವಳು ಬತ್ತೈತಿ. ಅವಳು ಬೇಡ ಸುಮ್ಕಿರು, ಎಲ್ಲ ಒಳ್ಳೇದಾಗ್ತದೆ, ಸುಮ್ಕಿರು. ನಿನ್ನಂಥ ಮಕ್ಕಳೇ ಮುಂದೆ ಚೆನ್ನಾಗಿ ಬೆಳೆದು ಒಳ್ಳೆ ಮನೆಗೆ ಸೇರ್ಕೊಂಬೋದು. ಅವಳು ಬೇಡ ಸುಮ್ಕಿರಮ್ಮ. ಅಜ್ಜಿ, ಅಮ್ಮಯ್ಯ ಯಾಕಜ್ಜಿ ಸತ್ತೋಗಿದ್ದು? ನಮ್ಮ ಅಪ್ಪಯ್ಯ ಯಾಕೆ ಇನ್ನೊಂದು ಮದುವೆ ಆಗಿದ್ದು? ಅಮ್ಮಣ್ಣಿ, ಪೂರ್ಣಿ, ನಿಂಗೆ ಒಂದಿನ ಎಲ್ಲ ಕತೆ ಹೇಳ್ತೀನಿ. ನೀನು ಒಳಬೇಡ ಸುಮ್ಕಿರು. ನೀನು ದೊಡ್ಡಳಾಗ್ತೀಯಲ್ಲ, ಅವಾಗೆಲ್ಲ ನಿನಗೆ ಗೊತ್ತಾಗುತ್ತೆ. ಎಲ್ಲ ನಾನು ನಿನ್ಗೆ ಹೇಳ್ತೀನಿ. ಈಗ ಒಳಬೇಡ ಸುಮ್ಕಿರು. ನಿಮ್ಮ ಅಪ್ಪಯ್ಯ ಇದನ್ನಲ್ಲ, ನಿಮ್ಮ ಅಪ್ಪಯ್ಯ ಹೇಳ್ದೆ ನಾನು, ಇವಳನ್ನ ಮದುವೆ ಆಗ್ಬೇಡ ಇವಳನ್ನ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತಾನೆ. ಊರರೆಲ್ಲ ಹೇಳಿರು ಅಂತ ಹೇಳಿ ಇವಳನ್ನ ಮದುವೆ ಆದ ನಿಮ್ಮ ಸಿಗಮ್ಮನ್ನ. ಅದಕ್ಕೆ ನೋಡು ಈಗ ಹೆಂಗೆ ಮಾಡ್ತಾ ಇದ್ದಾಳೆ ಅವಳು. ಎಷ್ಟಿದ್ರು ಮಲ್ತಾಯಿನೇ. ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ನನ್ನ ಪ್ರೀತಿ ಮೊಮ್ಮಗಳನ್ನ ಒಳ್ಳೆ ಕಾಲು ಕಸ ನಾಯಿ ಥರ ನೋಡ್ಕೊಂಬ್ತಾ ಇದ್ದಾಳೆ. ಹೋಗ್ಲಿ ಬಿಡು, ಏನೂ ಮಾಡೋಕ್ಕಾಗಲ್ಲ. ಅಜ್ಜಿ ಯಾಕೆ ಅಳ್ತಿದೀಯ ಅಜ್ಜಿ? ಅಳಬೇಡ ಕಣಜ್ಜಿ, ನನಗೋಸ್ಕರ ನೀನು ಯಾಕೆ ಅಳ್ತೀಯ? ಸುಮ್ಕಿರು, ಅಳಬೇಡ. ಏ ಪೂರ್ಣಿ, ಏನೇ ಮಾಡ್ತಿರೋದು ನೀವು? ಅಜ್ಜಿನ ಮೊಮ್ಮಗಳು ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ನಾನು ಏನು ಹೇಳಿದ್ದೀನಿ? ಬದುಕ ಕಸ ಗುಡಿಸಿ ಪಾತ್ರೆ ತೊಳೆದಿಕ್ಕು ಅಂತ ಹೇಳಿರ್ಲಿವೆ? ಅಜ್ಜಿನ ಮೊಮ್ಮಕ್ಕಳು ಸೇರ್ಕೊಂಡು ಏನೋ ಗುಸು ಪಿಸು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಿ ಅಲ್ಲಿ. ಇವಳು ಹೇಳಿದ್ದೀನಿ, ಇವಳು ನಿಧಿಗೆ ಅವ್ರ ಜೊತೆ ಸೇರ್ಬೇಡ ಅಂತಾನ. ಹೋಗವಳು ಬಾಲ ಹಿಡ್ಕೊಂಡು ನಿಂತವಳು ಇಲ್ಲಿ. ಬಾರೇ ಇಸ್ಕಿಲ್ಲಿ. ನಮ್ ಬರಲ್ಲ, ಹೋಗಮ್ಮ. ಅಕ್ಕನ ಜೊತೆಗಿದ್ರಿ ಇವಳಿಗೆ ಹಂಗಾಗ್ತೈತೆ. ಇವಳಿಗೆ ನಮ್ ಬರಲ್ಲ, ಹೋಗು. ನಿಧಿ, ಸಣ್ಣಮ್ಮಯ್ಯ ಕರಿತಾಯ್ತು, ಹೋಗ್ ಸುಮ್ಮನೆ. ಇಲ್ಲಾಂದ್ರೆ ನಾನು ಬಯಸ್ಕೋಬೇಕಾಯ್ತು ಆಮೇಲೆ. ಹೋಗು ನಿಧಿ, ಸುಮ್ಮನೆ. ಅಕ್ಕ, ಯಾಕೆ ಹಿಂಗೆ ಮಾಡ್ತೀಯ? ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ? ಸರಿ ಬಿಡು, ಆತು, ಹೋಗ್ತೀನಿ. ಹಂಗಲ್ಲ ಕಣೆ ನಿಧಿ, ನಾನು ನೀನು ಜೊತೆಗಿರೋದನ್ನ ನೋಡಿದೆ ಚಿಕ್ಕಮ್ಮ ಬೈತೈತೆ, ಅದಕ್ಕೆ ನಾನು ಹೇಳಿದ್ದು. ಆಮೇಲೆ ಇಬ್ರು ಆಟ ಆಡೋಣ. ಹೋಗಿ ಸರಿ, ಈಗ ಅಮ್ಮಯ್ಯ ಕರಿತೈತೆ, ಹೋಗ್ಬಾವು. ಸರಿ ಆತು, ನಾನೀಗ ಹೋಗ್ತೀನಿ. ಅಕ್ಕ, ಕಸ ಹೊಡೆದು ಬಾ, ಆಮೇಲೆ ಇಬ್ರು ಸೇರ್ಕೊಂಡು ಮುಸ್ರೆ ತೊಳೆಯೋಣ. ನೀನು ಪಾತ್ರೆ ಬೆಳಗ್ಗೆ ಕೊಡು, ನಾನು ನೀರಲ್ಲಿ ತೊಳೆದಿಕ್ತೀನಿ, ಸರಿನಾ? ಆಮೇಲೆ ಇಬ್ರು ಹೊರಗಡೆ ಹೋಗಿ ಆಟ ಆಡೋಣ, ಸರಿ ನೀನೆ? ಕಣೆ ನೀದಿ, ಆಯ್ತು. ಸರಿ ಹೋಗು ನೀನೀಗ. ಸಣ್ಣಮ್ಮಯ್ಯ ಕರಿತೈತಿ, ಹೋಗ್ರ. ಅಪ್ಪನು ಹೋಗಿ ತಿರ್ಗಾ ಬಂದ್ರೆ ಬೈತೈತಿ, ಹೋಗು.